ತುಮಕೂರು ನಾವು BCM ಹಾಸ್ಟೆಲಲ್ಲಿ ವರ್ಕ್ ಮಾಡ್ತಾ ಇದ್ವಿ. ನಾವು ನಮ್ಮ ಮನೆಯವರಿಬ್ರು ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ಬೇಕಂದ್ರೆ ನಮ್ಮ ಮಗನ ಕರ್ಕೊಂಡು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಮನೆಯವರು ಹೈವೇನಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಯಾರ ಇಬ್ರು ಹುಡುಗರು ಬಂದ್ಬಿಟ್ಟು ಬೈಕಲ್ಲಿ ನಮ್ಮ ಮನೆಯವ್ರದ್ದು ತಾಳಿ ಸರ್ಸಾರನೇ ಕಿತ್ಕೊಂಡು ಹೊರಟೋಗ್ಬಿಟ್ರು. ಹಿಂದೆಲ್ಲ ಇಮಿಡಿಯೇಟ್ಲಿ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟರು. ನಾನು ಬೇರೆ ಕಡೆ ಶಿರಾದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವ್ರು ನಂಗೆ ಫೋನ್ ಮಾಡಿದ್ರು. ನಾವು ಅಲ್ಲಿಂದಲೇ ಪೊಲೀಸ್ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ದಕ್ಕೆ ಅವಾಗ ಇಮಿಡಿಯೇಟ್ಲಿ ಪೊಲೀಸು ರಿಸರ್ವ್ ಬಂದು ಅಲ್ಲೆಲ್ಲ ಅದು ವೆರಿಫೈ ಮಾಡಿ ಹಾಗೆ ಅವ್ರು ಯಾವ ಮುಖಾಂತರ ಹೋಗಿದ್ದಾರೆ ಅಂತ CC ಕ್ಯಾಮ್ರಾ ಅಲ್ಲಿ ಪೆಟ್ರೋಲ್ ಬ್ಯಾಂಕು ಎಲ್ಲೆಲ್ಲಿ CC ಕ್ಯಾಮ್ರಾ ಇತ್ತು ಅವ್ರು ಹಂಗೆ ಟ್ರೇಸ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಸಂಜೆ ಆಯಿತು 7:30 FIR ಮಾಡಿಸಿದ್ವಿ. FIR ಮಾಡಿಸಿ ನಾವು ಮನೆಗೆ ಬಂದುಬಿಟ್ಟು ಒಂದು 10:30 ಆಯಿತು. ಮನೆಗೆ ಬಂದು ದೇವ್ರಿಗೆ ಹರಕೆ ಮಾಡ್ಕೊಂಡು ನಾವು ನೆನ್ಪು ಮಾಡ್ಕೊಂಡು ಮೀಸಲು ಕಟ್ಕೊಂಡ್ವಿ. ನಮ್ಮ ಮನೆಯವ್ರದ್ದು ಮಾಂಗಲ್ಯ ಸರ ಮತ್ತು ತಾಳಿ ಸಿಕ್ಕಿದ್ರೆ ನಾವು ಬಂದು ಪೂಜೆ ಮಾಡ್ಕೊಂಡು ನಮ್ಮ ಕಾಣಿಕೆ ಕೊಟ್ಟು ಹೋಗ್ತೀವಿ ಅಂದ್ಕೊಂಡ್ವಿ. ಕೊಟ್ಟು ಹೋದ್ವಿ ಕಾಣಿಕೆ. ಅದ್ರ ಜೊತೆಗೆ ನಾವು 3 ದಿನ ಅಂದ್ಕೊಂಡಿದ್ವಿ. ಅದು 1.5 ದಿನದಲ್ಲೇ ಮಾಂಗಲ್ಯ ಸರ ಸಿಕ್ತು. ಆದ್ರೆ ತಾಳಿ ಮತ್ತು ಲಕ್ಷ್ಮೀ ತಾಳಿ ಗುಂಡು ಅವೇ ಇದ್ವು. ಸರ ಮಾತ್ರ ಅದು ಆಗಲೇ ಕರೆದು ಸಾಕಿದ್ರು ಮಾರ್ವಾಡಿ ಅಂಗಡಿಯವರು ಕೊಟ್ಬಿಟ್ಟು. ನಾವು ಮಾಂಗಲ್ಯ ನಮ್ಮ ತಾಳಿನೇ ನಾವು ಯಾವ್ದು ಕಟ್ಟಿದ್ವು ಅದೇ ಸಿಕ್ತು ಸ್ವಾಮಿ. ನಾವು ದೇವರ ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಕ್ಕೆ ನಾವು 3 ದಿನ ಅಂದ್ಕೊಂಡಿದ್ವಿ. 1.5 ದಿನದಲ್ಲೇ ನಮಗೆ ರಿಸಲ್ಟ್ ಸಿಕ್ತು. ಇದ್ರ ಜೊತೆಗೆ ಅದಕ್ಕೆ ದಕ್ಷ ಅಧಿಕಾರಿಗಳು ಯಾರು ಇವರಿಗೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಸಹಾಯ ಮಾಡಿರೋ ಪುಣ್ಯಾತ್ಮರು ಒಂದ್ಸರಿ. ಈಗ ಎಲ್ಲ ಕಡೆ ಎಲ್ಲ ಕೆಟ್ಟರೇ ಇಲ್ಲ. ಈಗ ದಕ್ಷ ಅಧಿಕಾರಿಗಳು ಇದ್ದಾರೆ, ಆ ಕ್ಷಣಿಕೆ ಮಾಡಿರೋ ಅವ್ರಿಗೊಂದ್ಸರಿ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ಮಾನವರಿಗೆ ಎಲ್ಲ ಒಂದ್ಸರಿ ನಾವು ಇಲ್ಲಿಂದ ಏನ್ ಮಾಡೋಣ ದಕ್ಷ ಅಧಿಕಾರಿಗಳು ಹಾಕಿರಪ್ಪ ಕ್ಲಾಸ್ ಜನ ನೀವು ಏನ್ ಮಾಡಿರೋ ಹಾಕಲ್ಲ. ಈಗ ಯಾರು ಹಾಕ್ತೀರಿ